ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಹುಡುಗ ಪ್ರವೀಣ್. ಸ್ನೇಹಿತರೆ, ಇವತ್ತು ನಿಮಗಾಗಿ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಿಸಿದ ಈ ವಿಡಿಯೋ ಮಾಡಿವೆ, ನೋಡಿ ಆನಂದಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ. 10ನೇ ತರಗತಿ ಪಾಸಾದವರಿಗೆ ಸರ್ಕಾರಿ ಉದ್ಯೋಗ ಕನ್ನಡದಲ್ಲಿ ಪರೀಕ್ಷೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಅಧಿಸೂಚನೆ. ಭಾಳ ಒಳ್ಳೆಯ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋ ನೋಡಿ ಆನಂದಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ, ಮರಿಬೇಡಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಗ್ರೂಪ್ ಸಿ ಹುದ್ದೆಗಳ ಬೃಹತ್ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ 8,326 ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬನ್ನಿ ಹಾಗಾದರೆ ಯಾವ್ಯಾವ ಹುದ್ದೆ ಏನು ಎಲ್ಲವನ್ನು ಡೀಟೇಲಾಗಿ ನೋಡೋಣ. ಪೋಸ್ಟ್ ಡೀಟೇಲ್ಸ್ ಅಂದರೆ ಹುದ್ದೆಗಳ ವಿವರ ಏನು ಅಂತ ನೋಡೋದಾದರೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಒಟ್ಟು 4,887 ಹುದ್ದೆಗಳು. ಇನ್ನು ಉಳಿದಂಥ ಹುದ್ದೆಗಳು ಹವಾಲ್ದಾರ್ 3,439 ಹುದ್ದೆಗಳು. ಹೀಗೆ ಒಟ್ಟು 8,326 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಹಾಗಾದರೆ ಈ ಹುದ್ದೆಗಳಿಗೆ ಇರುವಂಥ ವಯೋಮಿತಿ ಏನು, ಯಾವ್ಯಾವ ವಯೋಮಿತಿಯವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಹವಾಲ್ದಾರ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 25 ವರ್ಷಗಳನ್ನು ಮೀರಿರಬಾರದು. ಇನ್ನು ವಯೋಮಿತಿಯಲ್ಲಿ ಇರುವಂಥ ಸಡಿಲಿಕೆ ಏನು ಅಂತ ನೋಡೋದಾದರೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ, ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ, ಇನ್ನು ಅಂಗವಿಕಲ ಅಥವಾ ನಾವು PWBD ಅಂತ ಏನು ಹೇಳ್ತೀವಿ ಆ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡಿಲಿಕೆಯನ್ನು ಮಾಡಲಾಗಿದೆ. ಇನ್ನು ವಿದ್ಯಾ ಅರ್ಹತೆ ಏನು ಅಂತ ನೋಡೋದಾದರೆ, ಮಾನ್ಯತೆ ಪಡೆದ ಬೋರ್ಡ್ನಿಂದ 10ನೇ ತರಗತಿ, ಬಹಳ ಸ್ಪಷ್ಟವಾಗಿ 10th ಅಥವಾ 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾ ಅರ್ಹತೆಯನ್ನು ಹೊಂದಿರಬೇಕು. ಅಂದರೆ ನೀವು 10th ಪಾಸ್ ಆಗಿರಬೇಕು ಅಥವಾ ತತ್ಸಮಾನವಾದ ವಿದ್ಯಾ ಅರ್ಹತೆಯನ್ನು ಹೊಂದಿದರೆ ಸಾಕು, ಅಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಇನ್ನು ಅರ್ಜಿಯ ಶುಲ್ಕ ಏನು ಅಂತ ನೋಡೋದಾದರೆ, ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ, ಅದು ಕೇವಲ 100 ರೂಪಾಯಿ. ಇನ್ನು SC/ST ಮತ್ತು PWBD ಅಂತ ಹೇಳ್ತೀವಿ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಇವುಗಳನ್ನ ಹೊರತುಪಡಿಸಿದ ಉಳಿದಂತೆ ಎಲ್ಲ ಅಭ್ಯರ್ಥಿಗಳು 100 ರೂಪಾಯಿ ಶುಲ್ಕವನ್ನು ಭರಿಸಬೇಕು. ಇನ್ನು ಶುಲ್ಕ ಭರಿಸುವ ವಿಧಾನ, ಯಾವ್ಯಾವ ವಿಧಾನದ ಮೂಲಕ ನಾವು ಶುಲ್ಕವನ್ನು ಭರಿಸಬೇಕು ತಮ್ಮ ಮುಂದೆ ಬರ್ತಾ ಇದೆ. ಭೀಮ್ UPI, ನೆಟ್ ಬ್ಯಾಂಕಿಂಗ್, ಬೈ ಯೂಸಿಂಗ್ ವೀಸಾ, ಮಾಸ್ಟರ್ ಕಾರ್ಡ್, ಇನ್ನು ಇಲ್ಲಿ ಬರ್ತಾ ಇದೆ ಎಲ್ಲ ನೋಡಿ. ಈ ಎಲ್ಲ ಒಂದು ವಿಧಗಳ ಮೂಲಕ ತಾವು ತಮ್ಮ ಶುಲ್ಕವನ್ನು ಪಾವತಿಸ್ಬೋದು. ಎಲ್ಲ ಬರ್ತಾ ಇದೆ. ಮಾಸ್ಟರ್ ಕಾರ್ಡು, ಅದು ರೂಪೇ ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ಸ್ ಕಾರ್ಡು. ಇನ್ನು SBI ಬ್ರ್ಯಾಂಚಸ್ನಲ್ಲಿ ಬೈ ಜನರೇಟಿಂಗ್ SBI ಚಾನಲ್, ಒಂದು ಈ ವಿಧಾನದ ಮೂಲಕ ಕೂಡ ತಾವು ಆ 100 ರೂಪಾಯಿಯ ಅರ್ಜಿ ಶುಲ್ಕವನ್ನು ಪಾವತಿಸಬಹುದು. ಇನ್ನು ಆಯ್ಕೆ ವಿಧಾನ ಏನು ಅಂತ ನೋಡೋದಾದರೆ, 3 ಹಂತಗಳಲ್ಲಿ ಆಯ್ಕೆ ಮಾಡಲಾಗುತ್ತೆ. ಮೊದಲನೇ ಹಂತ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ. ಮೊದಲನೇದು ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿದ್ದು ಒಟ್ಟು 270 ಅಂಕಗಳನ್ನು ಒಳಗೊಂಡಿರುತ್ತೆ. ಎರಡನೇದು ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳು ಇರುತ್ತವೆ. ಮೂರನೇದು ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಅಂಕಗಳನ್ನು ಕಡಿತಗೊಳಿಸಲಾಗುವುದಿಲ್ಲ, ಋಣಾತ್ಮಕ ಅಂಕಗಳು ಇರುವುದಿಲ್ಲ. ನಾಲ್ಕನೇದು ಪ್ರಶ್ನೆ ಪತ್ರಿಕೆ, ಬಹಳ ಇಂಪಾರ್ಟೆಂಟ್. ಪ್ರಶ್ನೆ ಪತ್ರಿಕೆಯು ಇಂಗ್ಲೀಷ್, ಹಿಂದಿ ಮತ್ತು ಸ್ಥಳೀಯ ಭಾಷೆಗಳಲ್ಲಿ, ಅಂದರೆ ಕರ್ನಾಟಕದಲ್ಲಿರೋರಿಗೆ ಕನ್ನಡ ಭಾಷೆಯಲ್ಲಿಯೇ ಒಂದು ಪ್ರಶ್ನೆ ಪತ್ರಿಕೆ ಇದ್ದು ತಾವು ಕನ್ನಡ ಭಾಷೆಯಲ್ಲಿಯೇ ಉತ್ತರವನ್ನು ಕೊಡಬಹುದು. ಈ ಸಾರಿ ಕನ್ನಡ ಭಾಷೆಯಲ್ಲಿ ಕನ್ನಡಿಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಲಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಎರಡನೇ ಹಂತ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ. ಮೂರನೇ ಹಂತ
ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ. ಆ ಒಂದು ಕೊನೆಯ ಹಂತದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಏನು ಅಂತ ನೋಡೋದಾದರೆ ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗಿರುತ್ತೆ. ಇದು ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಇನ್ನು ಹೆಚ್ಚಿನ ಮಾಹಿತಿಗಾಗಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ, ಅದರ ವೆಬ್ಸೈಟ್ ತಮ್ಮ ಮುಂದೆ ಬರ್ತಾ ಇದೆ, www.ssc.gov.in ನಲ್ಲಿ ಲಭ್ಯವಿದ್ದು ಆಸಕ್ತ ಅಭ್ಯರ್ಥಿಗಳು ಈ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಮತ್ತು ಅಲ್ಲಿ ಕೇಳುವಂಥ ಎಲ್ಲ ವಿಷಯಗಳನ್ನ ತಾವು ಭರ್ತಿ ಮಾಡಬೇಕಾಗುತ್ತೆ. ಭರ್ತಿ ಮಾಡೋದ್ರ ಜೊತೆಗೆ ತಾವು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಆನ್ಲೈನ್ ಮೂಲಕ ಈ ಒಂದು ಅರ್ಜಿಗಳನ್ನ ಸಲ್ಲಿಸಲು ಪ್ರಾರಂಭ ದಿನಾಂಕ 27/6/2024 ಈಗಾಗಲೇ ಪ್ರಾರಂಭ ಆಗಿದೆ. ಆದರೆ ಕೊನೆಯ ದಿನಾಂಕ 31/7/2024 ಅವಕಾಶ ಇದ್ದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಭಾಳ ಸ್ಪಷ್ಟ 1/8/24 ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದ ಒಂದು ದಿನ ನಂತರ ಕೂಡ ತಾವು ಶುಲ್ಕವನ್ನು ಪಾವತಿಸೋಕ್ಕೆ ಸಮಯಾವಕಾಶವನ್ನು ನೀಡಲಾಗಿದೆ. ಇದಿಷ್ಟು ಇವತ್ತಿನ ಒಂದು ಚಿಕ್ಕ ಮಾಹಿತಿಯ ವಿಡಿಯೋ ನಿಮಗಾಗಿ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯ ಇನ್ನೂ ಹಲವುಗಳ ವಿಡಿಯೋಗಳನ್ನು ಮಾಡಿ ತಮ್ಮ ಮಾಹಿತಿಗಾಗಿ ತಮಗೆ ಪೂರೈಸಲು ಅಥವಾ ತಲುಪಿಸಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬೆಲ್ ಐಕಾನ್ ಒತ್ತೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಡೈರೆಕ್ಟಾಗಿ ನಿಮಗೆ ತಲುಪುತ್ತೆ. ಇದಿಷ್ಟು ಇವತ್ತಿನ ಒಂದು ಚಿಕ್ಕದಾದ ಮಾಹಿತಿಯ ವಿಡಿಯೋ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಶೇಷವಾದ ಮಾಹಿತಿಯ ವಿಡಿಯೋವೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ ಸ್ನೇಹಿತರೆ.